19 ಸ್ಥಾನಗಳಲ್ಲಿ ಆಪ್ ಲೀಡಲ್ ಇದೆ. ಪೂರ್ತಿ ಹಿನ್ನಡೆ ಅಂತಾನು ಹೇಳಕ್ಕಾಗಲ್ಲ ವೀಕ್ಷಕರೇ, ಹೇಳಕ್ಕಾಗಲ್ಲ. ಈ ಸರಿ ಏನೂ ಆಗ್ಬೋದು, ಯಾಕಂತಂದ್ರೆ ವೆರಿ ವೆರಿ ಅನ್ಪ್ರಿಡಿಕ್ಟೇಬಲ್. ಸರಿ, ಎಕ್ಸಿಟ್ ಪೋಲ್ಗಳು ಹೇಳಿದಾವೆ ಬಿಜೆಪಿಗೆ ಲೀಡ್ ಬರುತ್ತೆ ಅಂತ, ಆದ್ರೆ 19 ಕ್ಷೇತ್ರಗಳಲ್ಲಿ ಆಪ್ ಲೀಡಲ್ ಇದೆ ಅಂತ. ಆದ್ರೆ ಅರವಿಂದ್ ಕೇಜ್ರಿವಾಲ್ ಅವರ ಕ್ಷೇತ್ರದಲ್ಲಿ ಅವರು ಹಿನ್ನಡೆ, ಆತಿಶಿ ಹಿನ್ನಡೆ, ಮನೀಶ್ ಸಿಸೋಡಿಯಾ ಹಿನ್ನಡೆ, ಸತ್ಯೇಂದ್ರ ಜೈನ್ ಇನ್ನಷ್ಟೇ ಗೊತ್ತಾಗಬೇಕಾಗಿದೆ ಇನ್ನಷ್ಟು ಸುತ್ತಿನ ಮನೆ. 2013ರಲ್ಲಿ ಯಾರು ಕೊರಟಗೆರೆಯಲ್ಲಿ ಪರಮೇಶ್ವರ್ ಸೋತಂಗೆ. ಅಲ್ಲ, ಸೋತಿಲ್ಲ ಅವರು, ಇಲ್ಲಿ ಸೋತಿಲ್ಲ, ನಾನು ಹೇಳಿದೆ ನೋಡಿ. ಎಲ್ಲಾ ಸುತ್ತಿನಲ್ಲೂ ಕೇಜ್ರಿವಾಲ್ ಅಲ್ಲ, ನಿಮ್ಗೆ ಕಂಪ್ಲೀಟ್ ಈಗ ನಿಮ್ಗೇನೆ ಕೊಡ್ತೀನಿ. ನವದೆಹಲಿ ಕ್ಷೇತ್ರದಲ್ಲಿ, ಯಾಕಂದ್ರೆ 2013ರಲ್ಲಿ ಪಾಪ ಜಿ ಪರಮೇಶ್ವರ್ ಅವರು ಕೊರಟಗೆರೆಯಲ್ಲಿ ಸೋಲದೇ ಇದ್ದಿದ್ರೆ ಅವರೇ ಮುಖ್ಯಮಂತ್ರಿ. ಈಗ ನೋಡಿ, ನನ್ಗೆ ಜೆಪಿ ಅನ್ನೋ ಹೆಸರು ಮೇಲೆ ಬಹಳ ಗೌರವ ಪ್ರೀತಿ. ನಾವು ಜಯಪ್ರಕಾಶ್ ನಾರಾಯಣ್ ಅವ್ರ ತತ್ವ ಸಿದ್ಧಾಂತ ಜನತಾ ಪರಿವಾರಕ್ಕೆ ಸೇರಿ ನಾವು ಜನತಾ ಪರಿವಾರದಲ್ಲಿ ರಾಜಕಾರಣವನ್ನ ಶುರು ಮಾಡಿದವರು. ಹಾಗಾಗಿ ನಾನು ನನ್ನ ಒಂದೇ ಒಂದು ಪ್ರಶ್ನೆ ಬಿಜೆಪಿ ಅವರಿಗೆ, ಇಡೀ ದೇಶದ ಮುಖ್ಯ ಕೇಳ್ತಕ್ಕಂಥದ್ದು ನಿಮ್ಮ ಮುಖಾಂತರ, ಏನು ಸಂವಿಧಾನಕ್ಕೆ ತಿದ್ದುಪಡಿಗಳು ಬಂದು ಎಲ್ಲಾ ಮೋಸ, ಎಲ್ಲಾ ಸುಳ್ಳು, ಯಾವುದೂ ಸರಿ ಇಲ್ಲ ಅಂತ ಹೇಳ್ತಕ್ಕಂಥವ್ರು, ದೇಶದಲ್ಲಿ ವಿರೋಧ ಪಕ್ಷನೇ ಇಲ್ಲದಂತ ಮ್ಯಾಂಡೇಟ್ ಬಂದಾಗ ಆ ತಿದ್ದುಪಡಿಗಳನ್ನೆಲ್ಲ ಕಿತ್ತಾಕಿ ಹಿಂದೂ ರಾಷ್ಟ್ರ ಅಂತ ಯಾಕೆ ಮಾಡ್ಲಿಲ್ಲ, ಕಾಮನ್ ಸಿವಿಲ್ ಕೋಡ್ ಯಾಕೆ ಮಾಡ್ಲಿಲ್ಲ, ಮೋದಿ ಸರ್ಕಾರ ಯಾಕೆ ಮಾಡ್ಲಿಲ್ಲ ಅಂತ ಪ್ರಶ್ನೆ ನಮ್ಗೆ ಯಾಕೆ ಮಾಡ್ಬಾರ್ದು? ಎಷ್ಟು ಬರ್ಬೇಕು ಹೇಳಿ? ಈಗಲ್ಲ ಸರ್, ಹಿಂದೆ ವಿರೋಧ ಪಕ್ಷನೇ ಇಲ್ಲದೆ ಇದ್ದಾಗ ಅಲ್ಲ, ಆದ್ರೂ 363 ಬರ್ಬೇಕು ಸರ್. ಇಲ್ಲ ಸರ್, ವಿರೋಧ ಪಕ್ಷನೇ ಇರಲಿಲ್ಲ. ಮೆಜಾರಿಟಿ ಇಲ್ಲ, ಇರ್ಲಿಲ್ಲ. ಏನ್ ಮಾತಾಡ್ತೀರಿ ಸರ್? 363 ಬೇಕು. ನಾನು ಈಗಲೂ ಹೇಳ್ತೀನಿ, ಅವ್ರು ಈ ಬಾರಿ ಅದೇ ಪ್ಲಾನ್ ಅಲ್ಲಿ ಇದ್ರು. ನೀವು ಇಂಡಿ ಮೈತ್ರಿಕೂಟ ಮಾಡದೇ ಇದ್ರೆ ಅದೇ ಆಗ್ತಿತ್ತು. 900 ಮತಗಳಿಂದ ಕೇಜ್ರಿವಾಲ್ಗೆ ಹಿನ್ನಡೆ. ಅದೇನು ದೊಡ್ಡ ಅಂತರ ಅಲ್ಲ, ಅದು ನೋಡೋಣ. ದೊಡ್ಡ ಅಂತರ ಏನಾಗಬೇಕು ಅಂತ ಆಗ್ಬಾರ್ದು ಅಂತ ಅಲ್ಲ. ಚನ್ನಪಟ್ಟಣ ಚುನಾವಣೆ ನೋಡಿದಿರಲ್ಲ ನೀವು, ಯಾವ ತರ ಇತ್ತು, ಏನಾಯ್ತು ಸರ್? ನಮಗೆ ಈಗ ನಾನು ಒಂದೇ ಹೇಳ ಸರ್, ಅರವಿಂದ್ ಕೇಜ್ರಿವಾಲ್ ಅಂತ ಅಥವಾ ಒಂದು ಆಮ್ ಆದ್ಮಿ ಪಾರ್ಟಿ ಅಂತ ಪಾರ್ಟಿ ಖಂಡಿತವಾಗ್ಲೂ ಬೇಕು. ನಾನು ಕರ್ನಾಟಕದಲ್ಲೂ ಹೇಳ್ತಾ ಇರ್ತೀನಿ, ಕಾಂಗ್ರೆಸ್ ಬಿಜೆಪಿ ಮಧ್ಯೆ ಜೆಡಿಎಸ್ ನಂತ ಒಂದು ಪ್ರಾದೇಶಿಕ ಪಾರ್ಟಿ ಬೇಕೇ ಬೇಕು. ಸರ್, ಅವರು ಜೋಕರ್ ಟೈಪ್ ಎಲ್ ಬೇಕಾರಲ್ಲ ಸೇರ್ಕೊಬಿಟ್ಟು ಇಡೀ ರಾಜಕೀಯ ಚಿತ್ರಣನೇ ಬದಲಾಗುತ್ತೆ. ಇವತ್ತೇನಾದ್ರೂ ಕರ್ನಾಟಕದಲ್ಲಿ ಬಿಜೆಪಿಗೆ ಇಲ್ಲಾಂದ್ರೆ ಕೇರಳ, ತಮಿಳುನಾಡು ಹೇಗಿತ್ತು, ಕರ್ನಾಟಕದ ಸ್ಥಿತಿನೂ ಹಾಗೆ ಆಗಿರೋದು. ಕುಮಾರಸ್ವಾಮಿ ಅವರು ಇಲ್ಲದೆ ಇದ್ರೆ ಬಿಜೆಪಿ ಗತಿ. ಬಿಜೆಪಿ 35ರಲ್ಲಿ ಮುನ್ನಡೆ, ಆಮ್ ಆದ್ಮಿ 19ರಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ. ಅದನ್ನು ಪದೇ ಪದೇ ಕೊಡ್ತಾ ಇರಿ. ಅಟ್ಲೀಸ್ಟ್ ಕೆಳಗಿನ ಪಾಯಿಂಟ್ ಅನ್ನ ಪದೇ ಪದೇ ಕೊಡ್ತಾ ಇರಿ. ಬಿಜೆಪಿ 35ರಲ್ಲಿ ಮುನ್ನಡೆ, ಆಮ್ ಆದ್ಮಿ 19ರಲ್ಲಿ ಮುನ್ನಡೆ. ಅದು ಚೇಂಜ್ ಆದಾಗ ಅದು ಕೊಡ್ತಾ ಇರಿ ದಯವಿಟ್ಟು. ನಂಬರ್ಸ್ ಪ್ಲೀಸ್. ಬಿಜೆಪಿ 35ರಲ್ಲಿ ಮುನ್ನಡೆ, ಆಮ್ ಆದ್ಮಿ 19ರಲ್ಲಿ ಮುನ್ನಡೆ. ಹಾಲಿ ಮುಖ್ಯಮಂತ್ರಿ ಮತ್ತು ಮಾಜಿ ಮುಖ್ಯಮಂತ್ರಿ ಇಬ್ಬರಿಗೂ ಹಿನ್ನಡೆ. ಬಿಜೆಪಿ ಆಲ್ರೆಡಿ 35 ಮುನ್ನಡೆ ಪ್ರಕಾರ ಅಧಿಕಾರದ ಹತ್ತಿರ ಬರ್ತಾ ಇದೆ. 3 ಅಲ್ಲಿ ಕಾಂಪಿಟೇಟರ್ಗಳಿದ್ದಾರೆ ಮುಖ್ಯಮಂತ್ರಿ ಆಗೋದಕ್ಕೆ. 3 ಇದ್ದಾರೆ ಮುಖ್ಯಮಂತ್ರಿ ರೇಸಲ್ಲಿರುವವರು ಬಿಜೆಪಿಯಲ್ಲಿ. ಒಂದು ಪರ್ವೇಶ್ ವರ್ಮಾ ದೆಹಲಿ ಸಿಎಂ ರೇಸ್ನಲ್ಲಿ ಮುಂದಿದ್ದಾರೆ. ಇವರು ಅರವಿಂದ್ ಕೇಜ್ರಿವಾಲ್ ವಿರುದ್ಧನೇ ಸ್ಪರ್ಧೆ ಮಾಡಿದ್ದಾರೆ. ಇವರು ಮೆಹ್ರಾಲಿಯಿಂದ 2 ಬಾರಿ ಸಂಸದರಾಗಿದ್ದಾರೆ, ಶಾಸಕರಾಗಿದ್ದಾರೆ. ಒಂದು ವೇಳೆ ಮುಖ್ಯಮಂತ್ರಿ ಆಗೋದಿದ್ರೆ 3 ಜನ ಬಿಜೆಪಿಯಿಂದ. ಇನ್ನು ಮನೋಜ್ ತಿವಾರಿ ದೆಹಲಿ ರಾಜಕೀಯದಲ್ಲಿ ದೊಡ್ಡ ಹೆಸರು ಮತ್ತು ಬಹಳ ದೊಡ್ಡ ನಟ. ಇವರು ದೆಹಲಿ ಬಿಜೆಪಿಯ ಮಾಜಿ ಅಧ್ಯಕ್ಷ ಮನೋಜ್ ತಿವಾರಿ ಸತತ 3ನೇ ಬಾರಿ ಈಶಾನ್ಯ ದೆಹಲಿಯ ಸಂಸದರಾಗಿದ್ದಾರೆ. ಇನ್ನು ಬನ್ಸರಿ ಸ್ವರಾಜ್ 35 ಸ್ಥಾನಗಳಲ್ಲಿ ಬಿಜೆಪಿ ಲೀಡಿಂಗ್. ನೋಡಿ, ಒಂದು ಸರಳ ಬಹುಮತ ಹತ್ರ ಇದೆ, 36 ಬಂದರೆ ಅಂತ ಹೇಳಿ. ಬಟ್ ಇದು ಲೀಡ್. ಈಗ 70ರಲ್ಲಿ 55, 15 ಬಾಕಿ ಇದೆ. ಟ್ರೆಂಡ್ ಇದು ರಿಸಲ್ಟ್ ಅಲ್ಲ, ಟ್ರೆಂಡ್. ಏನಿಲ್ಲದಿದ್ರು 5, 10 ಆ ಕಡೆ ಈ ಕಡೆ ಹಾಗೆ ಆಗುತ್ತೆ. ಸೊ ಹಾಗಾಗಿ ಇದು ಆರಂಭಿಕ. ಈ ತರ ಈಗ ಕಾಣ್ತಾ ಇದೆ. ಈಗ ನೀವು 1 ಲಕ್ಷ ವೋಟ್ ಒಂದು ಕಡೆ ಇದ್ರೆ 25,000 ಎಣಿಕೆ ಆದಾಗ ಒಂದು ಪಕ್ಷ ಮುನ್ನಡೆಯಲ್ಲಿರ್ಬೋದು. ಆದರೆ ಉಳಿದ 75,000 ವೋಟ್ಗಳ ಕೌಂಟಿಂಗ್ ಆಗಬೇಕಾಗುತ್ತೆ. ಸೊ ಹಾಗಾಗಿ ಟ್ರೆಂಡೇ ಫೈನಲ್ ಅಲ್ಲ.
ಆದರೆ ಈ ತರ ಈ ಕ್ಷಣಕ್ಕೆ ಇರುವಂತ ಟ್ರೆಂಡ್ ಇದು ನೋಡಿ. 70ರಲ್ಲಿ 56 ಕ್ಷೇತ್ರಗಳ ಪೈಕಿ ಬಿಜೆಪಿ 35 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ. ಆಮ್ ಆದ್ಮಿ ಪಾರ್ಟಿ 20 ಕ್ಷೇತ್ರಗಳಲ್ಲಿ, ಕಾಂಗ್ರೆಸ್ 1 ಕ್ಷೇತ್ರಗಳಲ್ಲಿ ಮತ್ತು ಇತರರು ಯಾರು ಇಲ್ಲ. ಕಳೆದ 10 ವರ್ಷಗಳ ಪೈಕಿ ಕಾಂಗ್ರೆಸ್ ಒಂದೇ ಒಂದು ಕ್ಷೇತ್ರಗಳನ್ನು ಗೆದ್ದಿರಲಿಲ್ಲ. 2020ರಲ್ಲಿ ಆಮ್ ಆದ್ಮಿ 62, ಬಿಜೆಪಿ 8, ಕಾಂಗ್ರೆಸ್ 0. 2015ರಲ್ಲಿ ಆಮ್ ಆದ್ಮಿ 67, ಬಿಜೆಪಿ 3, ಕಾಂಗ್ರೆಸ್ 0. 2013ರಲ್ಲಿ ನೋಡಿ, ಬಿಜೆಪಿ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿತ್ತು. ಬಿಜೆಪಿ 32 ಕ್ಷೇತ್ರಗಳನ್ನು ಗೆದ್ದಿತ್ತು, ಆಮ್ ಆದ್ಮಿ 28 ಕ್ಷೇತ್ರ ಗೆದ್ದಿತ್ತು, ಕಾಂಗ್ರೆಸ್ 8 ಕ್ಷೇತ್ರ ಗೆದ್ದಿತ್ತು. ಆಗ 28 + 8 ಸೇರಿ ಅರವಿಂದ್ ಕೇಜ್ರಿವಾಲ್ ಮುಖ್ಯಮಂತ್ರಿ ಆದರು. ಅರವಿಂದ್ ಕೇಜ್ರಿವಾಲ್ ಮುಖ್ಯಮಂತ್ರಿಯಾಗಿ ಉಳಿದ 2015ರಲ್ಲಿ ಸ್ವಲ್ಪ ಇರುಸುಮುರುಸುಗಳುಂಟಾಗುತ್ತೆ ಕಾಂಗ್ರೆಸ್ ಮತ್ತು ಆಮ್ ಆದ್ಮಿ ನಡುವೆ. ವಿಸರ್ಜನೆ ಮಾಡ್ತಾರೆ, ಜನರ ಮುಂದೆ ಹೋಗ್ತಾರೆ. ಆಗ 67 ಆಮ್ ಆದ್ಮಿ ಪಾರ್ಟಿ 67 ಕ್ಷೇತ್ರಗಳನ್ನು ಗೆದ್ದುಕೊಂಡಿರುತ್ತೆ. ಆಗ ನರೇಂದ್ರ ಮೋದಿಯವರು ಭಾರತದ ಪ್ರಧಾನಿಯಾಗಿ ಕೇವಲ 1 ವರ್ಷ ಆಗಿರುತ್ತೆ. ಆವತ್ತಿಂದ ಇವತ್ತಿನ ತನಕ ದೆಹಲಿ ಲೋಕಸಭಾ ಕ್ಷೇತ್ರದ 7ಕ್ಕೆ 7 ಅಲ್ಲಿಯ ಜನ. ಅಲ್ಲಿ ಇನ್ನೊಂದು ವಿಶೇಷ ಏನಪ್ಪಾ ಅಂತಂದ್ರೆ ಅದೊಂಥರ ಅದು ಕಾಸ್ಮೋಪಾಲಿಟನ್ ರಾಜಧಾನಿ, ಮತ್ತೊಂದೆಲ್ಲವೂ ಕೂಡ ಲೋಕಲೈಟ್ಸ್ ಅನ್ನೋದು ಬಹಳ ಕಡಿಮೆ ಅಲ್ಲಿ. ಆ ಉತ್ತರ ಪ್ರದೇಶ, ಹರಿಯಾಣ, ಪಂಜಾಬ್, ಡೆಲ್ಲಿ ಆ ಕಡೆಯಿಂದ ಬಂದವರೇ ಜಾಸ್ತಿ. ಓಕೆ, 36 ಈ ಟ್ರೆಂಡ್, ಇದೇ ಲೀಡ್, ಇದೇ ತರ ಮುಂದುವರೆದ್ರೆ ಬಿಜೆಪಿ ಸರ್ಕಾರ ರಚನೆ ಮಾಡುತ್ತೆ. ಆದರೆ ಇದು ಕೇವಲ ಟ್ರೆಂಡ್ ಮಾತ್ರ. ನಿಮಗೆ ಒಂದು ಐಡಿಯಾ ಬರಬೇಕು ಅಂತಂದ್ರೆ 10-10:30 ಹೊತ್ತಿಗೆ ನಿಮಗೊಂದು ಏನಾಗತ್ತೆ ಅನ್ನೋದ್ರ ಬಗ್ಗೆ ಸ್ಪಷ್ಟ ಉತ್ತರ ಸಿಗತ್ತೆ. ನೋಡಿ, ಅವಧ್ ಓಜಾ, ಆಮ್ ಆದ್ಮಿಯಿಂದ ಅವಧ್ ಓಜಾ ಬಹಳ ದೊಡ್ಡ ಮೋಟಿವೇಶನಲ್ ಸ್ಪೀಕರ್, ಬಹಳ ಅದ್ಭುತ ಮೋಟಿವೇಶನಲ್ ಸ್ಪೀಕರ್. IAS ಎಲ್ಲ ಮಾಡಿದ್ದಾರೆ ಅವರು. ಅವಧ್ ಓಜಾ ಅವರೆಲ್ಲ ಅಂದ್ರೆ ಆಮ್ ಆದ್ಮಿ ಪಾರ್ಟಿ ಇಂಥವರಿಗೆಲ್ಲ ಬಹಳ ಅವಕಾಶಗಳನ್ನು ಕೊಡ್ತು. ವೆರಿ ಬಿಜೆಪಿ ಇಂಟ್ರೆಸ್ಟಿಂಗ್ ಕ್ಯಾಂಡಿಡೇಟ್ಸ್ ಜನಗಳು. ಆಮ್ ಆದ್ಮಿ ಪಾರ್ಟಿ ಜಾಯ್ನ್ ಆಗಿರ್ತಕ್ಕಂಥ ಜನಗಳು ನೀವು ನೋಡಿದ್ರೆ ಒಬ್ರಿಗಿಂತ ಒಬ್ರು ಬೇರೆ ಬೇರೆ ಕ್ಷೇತ್ರಗಳಿಂದ ಬಂದಿರ್ತಕ್ಕಂಥವ್ರು. ರಾಜಕಾರಣ ಹಂಗಿರ್ಬೇಕು ಅಂತ. ಪಾರ್ಟಿಯಿಂದ ಕಾಂಗ್ರೆಸ್ ಎಷ್ಟು ಪರ್ಸೆಂಟ್ ಅನ್ನ ಕಿತ್ತಿದೆ. ಕಳೆದ ಬಾರಿ 4.25 ಇತ್ತು, ಈ ಬಾರಿ ಎಷ್ಟು ಪರ್ಸೆಂಟೇಜ್ ಅವರು ಇನ್ಕ್ರೀಸ್ ಮಾಡ್ಕೊಂಡಿದೆ ಮತ್ತು ಎಷ್ಟು ಪರ್ಸೆಂಟ್ ಆಫ್ ವೋಟು ಆಮ್ ಆದ್ಮಿ ಪಾರ್ಟಿಯಿಂದ ಬಿಜೆಪಿ ಕಡೆ ಹೋಗ್ತಾ ಇದೆ. ಆಸ್ ಆಫ್ ನೌ ನೀವು ನೋಡಿದ್ರೆ ಕಾಂಗ್ರೆಸ್ ಇನ್ನೂ ಕೇವಲ 1 ಸ್ಥಾನದಲ್ಲಿ ಮಾತ್ರ ಸ್ಥಾನ ಗೆದ್ದಿರಬಹುದು. ಪರ್ಸೆಂಟೇಜ್ ಕ್ಷೇತ್ರಗಳಲ್ಲಿ ಎಲ್ಲಾ ಪೋಲ್ ಎಕ್ಸಿಟ್ ಪೋಲ್ಗೆಲ್ಲ ಅದೊಂದೇ ಸತ್ಯ ಆಗ್ತಾ ಇರೋದು, ಇನ್ನೆಲ್ಲ ಏರುಪೇರ್ ಆಗ್ತಾ ಇದೆ. ಇದರಲ್ಲಿ ನೋಡಿ, ನೀವು ಅವಧ್ ಓಜಾ ಅವರ ವಿಚಾರ ಇರ್ತದ್ರಿ. ಅವಧ್ ಓಜಾನ ಈ ಬಾರಿ ಹೆಂಗೆ ಬಲಿಕ ಬಕ್ರಾ ಮಾಡಿದ್ರು ಅಂದ್ರೆ, ಅವ್ರನ್ನ ತಗೊಂಡೋಗಿ ಬೇರೆ ಕ್ಷೇತ್ರದಲ್ಲಿ ತಗೊಂಡೇ ಪತ್ಪರ್ಗಂಜಲ್ಲಿ ನಿಲ್ಸಿದ್ರು. ಆಕ್ಚುಲಿ ಪತ್ಪರ್ಗಂಜಲ್ಲಿ ಲಾಸ್ಟ್ ಟೈಮ್ ಮನೀಶ್ ಸಿಸೋಡಿಯಾ ನಿಂತಿದ್ರು. ಮನೀಶ್ ಸಿಸೋಡಿಯಾ ತಿಣಕಿ ಪಣಕಿ 3000 ವೋಟಿಂದ ಗೆದ್ದಿದ್ದು. ಆಗ DCM ಆಗಿದ್ದರು. ಅಷ್ಟು ಟಫ್ ಇರ್ತಕ್ಕಂಥ ಕ್ಷೇತ್ರ. ಇವ್ರು ಅಲ್ಲಿಂದ ಬಿಟ್ಬಿಟ್ಟು ಜಂಗ್ಪುರ್ಗೆ ಹೋದ್ರು, ಅಲ್ಲಿ ತಗೊಂಡ್ಬಂದು ಓಜಾ ತಗೊಂಡ್ಬಂದು ಇವತ್ತು ಬಲಿಪಶು ಹಾಕಿದ್ರು. ಇವತ್ತು ಓಜಾ ಸೋತ್ರೆ ಅವರ ಭವಿಷ್ಯವೇ ಮುಳುವಂಗ ಆಗ್ಬಿಡ್ತದೆ. ತುಂಬಾ ಟಫ್ ಕ್ಷೇತ್ರ ಅದು ಪತ್ಪರ್ಗಂಜು. ಕರೆಕ್ಟ್. ಇಲ್ಲ, ಅವರು ಪಾಪ ಈ ಮೋಟಿವೇಶನಲ್ ಸ್ಪೀಕರ್ ಕೂಡ, ಯಾಕಂದ್ರೆ ನಾಳೆ ಒಂದು ಪ್ರಶ್ನೆ ಕೇಳ್ತಾರೆ, ನೀನ್ ಇಷ್ಟೆಲ್ಲ ಮಾತಾಡ್ತೀಯಪ್ಪ, ನಿನ್ನೆ ಸೋತೋಗ್ಬಿಟ್ಟೆ ಹೆಂಗೆ ಅಂತೇಳಿ. ಗೆದ್ರೆ ಆಟ ಬೇರೆ ಬಿಡಿ, ಗೆದ್ರೆ ಅದನ್ನ ಮುಟ್ಟೋಂಗಿಲ್ಲ. 37 ಬಿಜೆಪಿ, ಆಮ್ ಆದ್ಮಿ 23, ಕಾಂಗ್ರೆಸ್ 1. ದೆಹಲಿ ದಂಗಲ್